ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನನ್ನ ಒಂದು ಟಾಪಿಕ್ ಲಾಸ್ಟ್ ಟೈಮ್ ಮಾತಾಡಿದ್ದೀನಿ ಈ ಒಂದು ವಿಜುವಲೈಸೇಷನ್ ಬಗ್ಗೆ. ಸೊ ಯಾರೆಲ್ಲ ಲಾಸ್ಟ್ ಟೈಮ್ ಎಲ್ಲ ಜಾಯ್ನ್ ಆಗಿದ್ರಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೋದು ಅಂತ ಅನ್ಸುತ್ತೆ. ಈ ವಿಜುವಲೈಸೇಷನ್ ತುಂಬಾ ಅದ್ಭುತವಾದದ್ದು. ಈ ಧ್ಯಾನನೇ ಬೇರೆ, ಈ ವಿಜುವಲೈಸೇಷನ್ನೇ ಬೇರೆ. ಸೊ ಹಾಗಾಗಿ ಈ ವಿಜುವಲೈಸೇಷನ್ ಎಂಬುದು ತುಂಬಾ ಈಸಿ ಕೂಡ, ತುಂಬಾ ಒಂದು ಎಫೆಕ್ಟಿವ್ ಆಗಿರುತ್ತೆ ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಯಾರಾದ್ರೂ ಲಾಸ್ಟ್ ಟೈಮ್ ಯಾರೆಲ್ಲ ಅಟೆಂಡ್ ಆಗಿದ್ರಿ, ಅದು ಮೀ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನನಗೆ ಗೊತ್ತಾಗುತ್ತೆ ಯಾರೆಲ್ಲ ಅಟೆಂಡ್ ಆಗಿದ್ರಿ ನನ್ನ ಕ್ಲಾಸಿಗೆ ಅಂತ ಗೊತ್ತಾಗುತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಮೀ. ಓಕೆ, ಮಧುರ ಮೇಡಮ್ ಅವ್ರು ಜಾಯ್ನ್ ಆಗಿದ್ರು. ಮತ್ತೆ ಒಬ್ರೇನಾ ಜಾಯ್ನ್ ಆಗಿದ್ದು? ಅಶ್ವಿನಿ ಅವರು, ಮೇಡಮ್ ಅಶ್ವಿನಿ. ಓಕೆ, ಹಾ, ವಿಜಯಲಕ್ಷ್ಮಿ ಅವರು ಜಾಯ್ನ್ ಆಗಿದ್ರು. ಓಕೆ, ಹಾ, ನಂದಾ ಮೇಡಮ್ ಅವರು. ಫೈನ್. ಓಕೆ ಓಕೆ ಮಾಸ್ಟರ್ಸ್, ಲಾಸ್ಟ್ ಟೈಮ್ ಅಲ್ಲಿ ನಾವು ಟಾಪಿಕ್ ತಗೊಂಡಿದ್ವಿ ವಿಜುವಲೇಷನ್ ಅಂದ್ರೆ ಏನು, ಅದನ್ನ ಯಾವ ತರ ನಾವು ಮಾಡೋದು. ನಾವು ಒಂದು ಫಿಲಿಂ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ಆ ಸ್ಟೋರಿನ ಜಗದೀಶ್ ಅವರು. ಓಕೆ, ಲಾಸ್ಟ್ ಟೈಮ್ ನಾನು ಮಾತಾಡಿದಾಗ ಒಂದು ಸ್ಟೋರಿನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ, ಒಂದು ಫಿಲಿಂ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಸ್ಟೋರಿ ಮಾಡ್ತಾರೆ ಫಸ್ಟ್. ಈ ಸ್ಟೋರಿನ ಆಕ್ಚುಲಿ ಕ್ರಿಯೇಟ್ ಮಾಡ್ಬಿಟ್ಟು ಅದಾದ್ಮೇಲೆ ಏನ್ ಮಾಡ್ತಾರೆ, ಫಿಲಿಂ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ನಾವು ಯಾವ್ದೇ ಒಂದು ಕೆಲಸಗಳು ಆಗ್ಬೇಕಂದ್ರೆ, ನಮ್ಮ ಒಂದು ಕೆಲಸಗಳು ಯಾವ್ದೇ ಒಂದು ಇದ್ರು ಕೂಡ ಅದಾಗ್ಬೇಕಂದ್ರೆ ನಾವೇ ಫಸ್ಟ್ ಏನ್ ಮಾಡ್ತೀವಿ, ಒಂದು ಸ್ಟೋರಿನ ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಸ್ಟೋರಿನ ಕ್ರಿಯೇಟ್ ಮಾಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ, ವಿಜುವಲೈಸೇಷನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಆ ಒಂದು ವಿಜುವಲೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಎವ್ರಿಥಿಂಗ್, ಇವನ್ ಧ್ಯಾನ ಕೂಡ ಸೇರಿ ಕೂಡ ಎವ್ರಿಥಿಂಗ್ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮೊಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ತಲುಪಿದಾಗ ಏನಾಗುತ್ತೆ, ಅದು ಈಸಿಯಾಗಿ ಆಗುತ್ತೆ. ಯಾವ ಕೆಲಸಗಳು ಆಗಲ್ಲ ಅಂತಿದೆಯೋ ಅದೆಲ್ಲ ಆಗುತ್ತೆ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇವತ್ತಿನ ಟಾಪಿಕ್ ಏನಂದ್ರೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ. ಯಾಕೆ ಅಂದ್ರೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಈ ವಿಜುವಲೇಷನ್ ಯಾಕೆ ಬೇಕು ಅಂತಂದ್ರಿಗಿನ, ಈಗ ನೋಡಿ, ಯಾವಾಗ ನಾವು ವಿಜುವಲೇಷನ್ ಮಾಡ್ತೀವಿ ಅವಾಗ ನಮ್ಗೊಂದು ಪಾಸಿಟಿವ್ನೆಸ್ ಬರುತ್ತೆ. ಎಸ್, ಹಾಗೆ ಆಗುತ್ತೆ ಅನ್ನೋ ಒಂದು ಮನೋಭಾವ ಬರುತ್ತೆ. ಯಾವಾಗ ಒಂದು ಪಾಸಿಟಿವ್ನೆಸ್ ಬರುತ್ತೆ ನಮ್ಗೆ, ಅವಾಗ ನೋಡಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವಾಗ ನಾವು ಏನ್ ಮಾಡ್ತೀವಿ, ಆಗುತ್ತೆ ಅಂತ ನಾವು ತಲುಪಿಸ್ತೀವಿ, ಅದು ಹಾಗೆ ಆಗುತ್ತೆ. ನಮ್ಮ ಮೈಂಡ್ ಅಲ್ಲಿ ಕೆಲವೊಂದು ಕೆಲಸಗಳು, ಕೆಲವೊಂದು ಥಿಂಗ್ಸ್ ನಮ್ಗೇನಾಗಿರುತ್ತೆ ಅಂದ್ರೆ, ನಮ್ಮ ಮನದಲ್ಲಿ ಒಂದು ಸ್ಟಾಂಪ್ ತರ, ಸೀಲ್ ತರ, ಏನೋ ಒಂದು ಸೀಲ್ ತರ ಬಿದ್ದ್ಬಿಟ್ಟಿರುತ್ತೆ, ಆಗೋಂಗಿಲ್ಲ ಅನ್ನೋದು. ಯಾವಾಗ ಆ ಸೀಲ್ ತರ ಬಿದ್ದಾಗಿರುತ್ತೆ, ನಾವೇನಾಗುತ್ತೆ, ಆ ಕೆಲಸಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗಲ್ಲ. ಯಾಕೆ ಅಂತಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೇನ್ ಮಾಡ್ಬಿಟ್ಟಿದ್ದೀವಿ, ಆಗೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸೀಲ್ ಆಗ್ಬಿಟ್ಟಿದೀವಿ. ಅದನ್ನ ನಾವು ಏನೇ ಪ್ರಯತ್ನ ಮಾಡಿದ್ರು ಅದು ಆಗೋಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಾವು ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಆಗುತ್ತೆ ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ನಾವೊಂದು ವಿಜುವಲೈಸೇಷನ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದು ಕೆಲಸಗಳಾಗಿರ್ಬೋದು, ನಮ್ಮ ಒಂದು ಏನೋ ದುಡ್ಡಿನ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಯಾವುದೇ ಬಗ್ಗೆ ಆಗಿರ್ಬೋದು, ಯಾವಾಗ ಈ ಒಂದು ವಿಜುವಲೈಸೇಷನ್ ನಾವು ಮಾಡ್ತಾ ಹೋಗ್ತೀವಿ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕೆಲಸಗಳು ಈಸಿ ಆಗ್ತಾ ಹೋಗ್ತೇವೆ. ಯಾಕೆಂದ್ರೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ತಿಳಿಸ್ಕೊಡ್ತಾ ಇದೀವಿ. ಏನ್ ತಿಳಿಸ್ಕೊಡ್ತಾ ಇದೀವಿ, ಹಾಗೆ ಆಗುತ್ತೆ ಅನ್ನೋ ತಿಳಿಸ್ಕೊಡ್ತಾ ಇದೀವಿ. ಅದು ಯಾವ್ದೋ ತಿಳಿಸ್ಕೊಡ್ತಾ ಇದೀವಿ, ಸ್ಟೆಪ್ ಬೈ ಸ್ಟೆಪ್. ಯಾವ್ದೋ ಒಂದು ನಾವು ಆಗ್ಲೇ ನಾವು ಲಾಸ್ಟ್ ಟೈಮ್ ತಿಳಿಸಿದ ಹಾಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವು ತಿಳಿಸ್ಬೇಕಾದ್ರೆ, ಈಗ ನೋಡಿ, ರೆಡ್ ಅಂತ ತಗೊಳ್ಳಿ, ನಮ್ಮ ಕಣ್ಮುಂದಿಗೆ ಏನ್ ಬರುತ್ತೆ, ಕೆಂಪು ಕಲರ್ ಬರುತ್ತೆ. ಸೊ ಅದೇ ತರ ನಾವ್ ಏನ್ ಮಾಡ್ತಿದೀವಿ, ಅದರಲ್ಲಿ ನಾವ್ ಯಾವ್ದೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೇಕಾದ್ರೆ, ನಾವೊಂದು ಕೆಲಸಗಳು ಆಗ್ಬೇಕಾದ್ರೂ ಕೂಡ, ನಾವೊಂದು ವಿಜುವಲೇಷನ್ ನಾವು ಮಾಡ್ತಾ ಹೋಗ್ಬೇಕಾದ್ರೂ ಕೂಡ, ಅದ್ರಲ್ಲಿ ನಾವೊಂದು ಕಲರ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಆಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಈಸಿಯಾಗಿ ಗ್ರಹಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಏನ್ ಮಾಡೋದು, ನಾವೊಂದು ಪಾಸಿಟಿವ್ ಆಟಿಟ್ಯೂಡ್, ಯಾವಾಗ ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ, ನಮ್ಮ ಕೆಲಸಗಳು ಈಸಿಯಾಗಿ ಆಗ್ತವೆ. ಸೊ ಇನ್ನು ಏನ್ ಮಾಡ್ಬೋದು, ಈ ಒಂದು ವಿಜುವಲೈಸೇಷನ್ ಯಾವ ತರ ಇನ್ನು ಮಾಡ್ಕೋಬಹುದು ಅಂತಂದ್ರೆ, ನಮ್ಮ ಒಂದು ಗೋಲ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಈಗ ನೋಡಿ, ಈ ದಿನ ಏನ್ ಮಾಡ್ಬೇಕು, ಆ ಈ ವಾರ ಏನ್ ಮಾಡ್ಬೇಕು, ಈ ತಿಂಗಳು ಏನ್ ಮಾಡ್ಬೇಕು, ನೆಕ್ಸ್ಟ್ ಮುಂದಿನ 6 ತಿಂಗಳು ಏನ್ ಮಾಡ್ಬೇಕು, ಮುಂದಿನ 5 ವರ್ಷ ಯಾವ ತರ ಇರ್ಬೇಕು, ಅಥವಾ 1 ವರ್ಷ ಯಾವ ತರ ಇರ್ಬೇಕು, ಅದನ್ನ ನಾ ಏನ್ ಮಾಡ್ಬೇಕು, ಈಗ್ಲೇ ನಾನು ವಿಜುವಲೈಸ್ ಮಾಡ್ಕೊಳ್ಳೋದು. ಮುಂದಿನ 5 ವರ್ಷಗಳು, ಮುಂದಿನ 1 ವರ್ಷ ನಾನು ಯಾವ ತರ ಇರ್ಬೇಕು, ನಾನು ಯಾವ ತರ ಇರ್ಬೇಕಂತ ಇದ್ದೀನಿ,
ಅದನ್ನ ಏನ್ ಮಾಡೋದು, ಕೂತ್ಕೊಂಡು ಒಂದು 10 ನಿಮಿಷಗಳು ಏನ್ ಮಾಡೋದು, ಆ ಒಂದು ವಿಜುವಲೈಸೇಷನ್ ಮಾಡ್ತಾ ಹೋಗೋದು. ಯಾವ ಒಂದು ಕೆಲಸ, ಈ ನೋಡಿ ಮುಂದಿನ 10 ವರ್ಷ ಏನೋ ಎಕ್ಸಾಂಪಲ್ ಆಗಿ ನಾ ಹೇಳ್ಬೇಕಂದ್ರೆ, ಮುಂದಿನ 10 ವರ್ಷಗಳಲ್ಲಿ ನಂದೊಂದು ಒಳ್ಳೆ ಚೆನ್ನಾಗಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಮನೆ ಇರುದು, ಆ ಮನೆ ಮುಂದೆ ಒಂದು ಗಾರ್ಡನ್, ಆ ಮನೆ ಮುಂದೆ ಒಂದು ಒಳ್ಳೆ ಕಾರು, ಒಂದಿಷ್ಟು ಏನೋ ಮನೆಯಲ್ಲಿ ತುಂಬಾ ಜನ ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಆ ಮನೆ ಮೇಲ್ಗಡೆ ಮೇ ಬಿ ಏನಿರೋದು, ಒಂದು ಧ್ಯಾನ ಒಂದು ಕಟ್ಸೋದಾಗಿರ್ಬೋದು, ಧ್ಯಾನದ ಒಂದು ಏನು ಪಿರಮಿಡ್ ಕಟ್ಸೋದಾಗಿರ್ಬೋದು. ಸೊ ಇದನ್ನ ನಾವ್ ಏನ್ ಮಾಡ್ಬೋದು, ವಿಜುವಲೈಸ್ ಮಾಡ್ತಾ ಹೋಗೋದು. ಸೊ ಇದು ಏನಾಗುತ್ತೆ ಅಂದ್ರೆ, ಇದು ಈಸಿಯಾಗಿ ಸಂಪನ್ನ ಆಗೇ ಆಗುತ್ತೆ. ಆಗಲ್ಲ ಅಂತಿಲ್ಲ. ಯಾಕೆ ಅಂದ್ರೆ ನಮ್ಮ ಮೈಂಡ್ ಯಾವಾಗ್ಲೂ ಜಾಸ್ತಿ ನೋಡಿ, ನಮ್ಮ ಮೈಂಡ್ ಆ ಪಾಸಿಟಿವ್ ಗಿಂತ ನೆಗೆಟಿವ್ ಬೇಗ ನಮ್ಮ ಒಂದು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಗಿಂತ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ನಮ್ಮ ಒಂದು ನೆಗೆಟಿವ್ಸ್ ಗೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಯಾರೋ ಅಲ್ಲಿ ಧ್ಯಾನ ಮಾಡ್ತಿದಾರಪ್ಪ, ನಾವು ಹೋಗಿ ಧ್ಯಾನ ಮಾಡ್ರಿ, ನೀವು ಹೋಗಿ ಧ್ಯಾನ ಮಾಡ್ರಿ ಅಂತಂದ್ರೆ ಯಾರು ಧ್ಯಾನ ಮಾಡಲ್ಲ. ಅದು ಯಾರಿಗ್ ಬೇಕಾಗಿದೆ ಮಾಡ್ಬೇಕಂತ ಅನ್ಸುತ್ತೆ ಅವ್ರಿಗೂ ಮಾತ್ರ ಹೋಗ್ತಾರೆ. ಅದೇ ಒಂದ್ ಯಾರ ರೋಡಲ್ಲಿ ಜಗಳ ಆಗ್ತಾ ಇದೆ ಅಥವಾ ರೋಡಲ್ಲಿ ಏನೋ ಒಂದ್ ಕೆಟ್ಟದಾಗಿದೆ ಅಂತಂದ್ರೆ ನೋಡಿ, ನೀವ್ ಬರ್ಬೇಡ್ರಿ ಅಂದ್ರೂ ಕೂಡ ಬಂದ್ ನೋಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಒಂದು ನಮ್ಮೊಂದು ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ಈ ಬೇಗ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ನೆಗೆಟಿವ್ಸ್ ಗೆ ಬಹಳ ಬೇಗ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ನಾವ್ ಏನ್ ಮಾಡ್ಬೋದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವ್ ಏನ್ ಮಾಡೋದು, ಪಾಸಿಟಿವ್ಸ್ ನ ಫಿಲ್ ಮಾಡ್ತಾ ಹೋಗೋದು. ಯಾವ್ದು ಆಗಂಗಿಲ್ಲ ಅಂತಿದ್ಯೋ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವು ಫಿಲ್ ಮಾಡ್ತಾ ಹೋದಾಗ ಏನಾಗುತ್ತೆ, ಯಾವ ಕೆಲಸ ಆಗಂಗಿಲ್ಲೋ ಅದು ಕೆಲಸ ಆಗೇ ಆಗುತ್ತೆ. ಅದನ್ನ ನಾವ್ ಏನ್ ಮಾಡೋದು, ಎವ್ರಿ ಡೇ ನಾವ್ ಯಾವ್ದೋ ಒಂದು ಕೆಲಸ ಆಗ್ಬೇಕಂತಿದೆ, ಅದನ್ನ ನಾವು ಎವ್ರಿ ಡೇ ಒಂದು 5 ಮಿನಿಟ್ಸ್ ಆಗಿರ್ಬೋದು, ಅಥವಾ ಒಂದು 10 ಮಿನಿಟ್ಸ್, ಒಂದು 15 ಮಿನಿಟ್ಸ್, ಅದನ್ನ ನಾವು ಎವ್ರಿ ಡೇ ವಿಜುವಲೈಸ್ ಮಾಡ್ತಾ ಹೋಗೋದು. ಈ ವಿಜುವಲೈಸ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ಯಾವ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಹೋಗ್ತಾ ಹೇಳ್ತಾ ಇರ್ತೀವಿ, ಆಗೇನಾಗುತ್ತೆ, ಅದು ಪ್ರೋಗ್ರೆಸ್ ನಲ್ಲಿ ಇರುತ್ತೆ. ಆ ಕೆಲಸ ಪಕ್ಕ ಆಗೇ ಆಗುತ್ತೆ, ಡೌಟೇ ಇಲ್ಲ. ಸೊ ಹಾಗಾಗಿ ನಾವೊಂದು ಈ ವಿಜುವಲೈಸೇಷನ್ ತುಂಬಾ ಬಹಳ ಎಫೆಕ್ಟಿವ್ ಆಗಿದೆ. ನಾವು ಅದನ್ನ ಮಾಡಿದಾಗ ಮಾತ್ರ, ಅದನ್ನ ನಾವು ಅನುಭವಿಸಿದಾಗ ಮಾತ್ರ, ಈ ಧ್ಯಾನದಲ್ಲಿ ನಾವ್ ಏನ್ ಹೇಳ್ತೀವಿ, ಧ್ಯಾನ ಅವರು ಏನೋ ಜೀರೋ ಸ್ಟೇಟ್ ಲೆವೆಲ್ಗೆ ಹೋದಾಗ ಮಾತ್ರ ಒಂದು ಏನೋ ಅನುಭವ ಆದಾಗ ಮಾತ್ರ ಅದ್ರ ರುಚಿ ಗೊತ್ತಿರುತ್ತೆ ಅಂತ ಹೆಂಗ್ ಹೇಳ್ತಾರೆ, ಅದೇ ಸೇಮ್ ಕೂಡ ಇವನ್ ವಿಜುವಲೈಸೇಷನ್ ಕೂಡ ಹಾಗೇನೆ. ಯಾವಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತೀವಿ, ಅದ್ರ ಅನುಭವ ಗೊತ್ತಾಗ್ತಾ ಇರುತ್ತೆ, ಅದರ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ. ಯಾವಾಗ ನಾವು ಒಂದು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿದಾಗ, ಸೊ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೆಗೆಟಿವ್ ಥಿಂಕ್ ಮಾಡಿದಾಗ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ರು ನೋಡಿ ಏನ್ ಮಾಡ್ತಿರ್ತಾರೆ, ಏನೋ ಒಂದು ಆಗ್ಬೇಕಾಗಿರುತ್ತೆ, ಅಲ್ಲೇನ್ ಮಾಡ್ತಾರೆ, ಅಯ್ಯೋ ಈ ತರ ಆಗ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಅದೇ ಆಗ್ಬಿಡುತ್ತೆ, ಅದೇ ತರ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಆಲ್ರೆಡಿ ಅವ್ರ ಮೈಂಡ್ ಒಳಗಡೆ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಕಳಿಸ್ಬಿಟ್ಟಿದ್ರು, ಓಕೆ ಇದು ಆಗೋದಿಲ್ಲ, ಇದು ಏನೋ ಇದು ಈ ತರ ಆಗ್ಬಿಡುತ್ತೇನೋ ಅಂತ. ಹಾಗಾಗಿ ನಾವೊಂದು ಈ ವಿಜುವಲೈಸೇಷನ್ ಮಾಡೋದ್ರ ಮುಖಾಂತರವಾಗಿ ಏನ್ ಮಾಡ್ತಾ ಇದೀವಿ, ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವೊಂದು ಪಾಸಿಟಿವ್ನೆಸ್ ಫಿಲ್ ಮಾಡ್ತಾ ಹೋಗ್ತಾ ಇದೀವಿ. ಯಾವಾಗ ನಾವೊಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಪಾಸಿಟಿವ್ನೆಸ್ ಫಿಲ್ ಮಾಡ್ತಾ ಹೋಗ್ತಾ ಇದೀವಿ, ಇದಾಗುತ್ತೆ, ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ತರ ಮಾಡ್ತಾ ಹೋಗ್ತಾ ಇರ್ತೀವಿ, ಅದು ಯಾವುದೇ ಆಗಿರ್ಬೋದು, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ನಮ್ಮ ಮನಿ ಬಗ್ಗೆ ಆಗಿರ್ಬೋದು, ಇವನ್ ರಿಲೇಷನ್ಸ್ ಬಗ್ಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೆಲ್ಲವೂ ಕೂಡ ನೀವು ಯಾವ ತರ ಅನ್ಕೊಂಡಿದ್ರು ಆ ತರ ನಾವು ಈಸಿಯಾಗಿ ಮಾಡ್ತಾ ಬರ್ಬೋದು. ಯಾವ್ದು ಟ್ರ್ಯಾಕ್ ಅಲ್ಲಿ ಇದೆ, ನಮ್ಮ ಟ್ರ್ಯಾಕ್ ಗೆ ಕರ್ಕೊಂಡ್ ಬರ್ಬೇಕಂತಂದ್ರೆ ಈಸಿ ಮೆಥಡ್ ಅಂದ್ರೆ ವಿಜುವಲೈಸೇಷನ್. ನಮ್ಮ ಒಂದು ಯಾವ್ದೋ ಒಂದು ಈಸಿಯಾಗಿ ನಾವು ಒಂದು ಮ್ಯಾನಿಫೆಸ್ಟೇಷನ್ ಕೂಡ ನಾವು ಈಸಿಯಾಗಿ ಇದರಲ್ಲಿ ಮಾಡ್ಕೊಳ್ಬಹುದು ಅಂತ ನನ್ನ ಒಂದು ಸ್ವಂತ ಅನುಭವ. ಹಾಗಾಗಿ ಸೊ ಇದ್ರಲ್ಲಿ ನಾವು ತುಂಬಾ ಹಲವಾರು ಇದ್ರಲ್ಲಿ ನನ್ನ ಅನುಭವ ಇದೆ. ಬಟ್ ಇದ್ರೆಲ್ಲ ಮೇನ್ ಏನಪ್ಪಾ ಅಂದ್ರೆ, ಮೇನ್ ಇಂಪಾರ್ಟೆಂಟ್ ಈ ವಿಜುವಲೈಸೇಷನ್ ಮಾಡೋದ್ರಿಂದ ಒಂದು ಪಾಸಿಟಿವ್ನೆಸ್ ಬರುತ್ತೆ. ಆ ಒಂದು ಪಾಸಿಟಿವ್ನೆಸ್ ನಮ್ ಕಡೆ ಇತ್ತಂದ್ರೆ ಕೆಲಸಗಳೊಂದು ಈಸಿಯಾಗಿ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಾವ್ ಆಗ್ಲೇ ಹೇಳಿದೆ, ಗೋಲ್ಸ್ 3 ತರ ಗೋಲ್ಸ್, ಒಂದು ಶಾರ್ಟ್ ಟರ್ಮ್, ಒಂದು ಮಿಡ್ ಟರ್ಮ್, ಒಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ ಇವತ್ತಿನ ಆಗಿರ್ಬೋದು, ಈ ವಾರದಾಗಿರ್ಬೋದು, ಈ ತಿಂಗಳದಾಗಿರ್ಬೋದು, ಅದು ನಾವು ಶಾರ್ಟ್ ಟರ್ಮ್ ಗೋಲ್ಸ್ ನಾವು ಏನ್ ಮಾಡ್ಬೋದು, ವಿಜುವಲೈಸ್ ಮಾಡ್ತಾ ಹೋಗೋದು. ಸೊ ಹಾಗೆ ನಾವು ಮಿಡ್ ಟರ್ಮ್ ಅಂತಂದ್ರೆ ಒಂದು 3 ಮಂತ್ಸ್ ಆಗಿರ್ಬೋದು ಅಥವಾ 6 ಮಂತ್ ಆಗಿರ್ಬೋದು, ಅದನ್ನ ನಾವೇನ್ ಮಾಡೋದು, ವಿಜುವಲೈಸ್ ಮಾಡ್ತಾ ಹೋಗೋದು. ನಾನು 6 ಮಂತ್ ಅಲ್ಲಿ ನನ್ನ ಕೆಲಸಗಳು ಯಾವ ತರ ಆಗ್ಬೇಕಂತಿದೀವಿ, ನೀವು ಯಾವ ತರ ಆಗ್ಬೇಕಂತ ಅನ್ಕೊಂಡಿದೀರಾ, ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡ್ತಾ ಹೋಗೋದು. ಈ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡ್ತಾ ಹೋಗೋದನ್ನ ನಾನು ಲಾಸ್ಟ್ ಟೈಮ್ ಯಾರೆಲ್ಲ ಈ ಸೆಷನ್ ನಲ್ಲಿ ಲಾಸ್ಟ್ ಟೈಮ್ ಯಾರೆಲ್ಲ ಅಟೆಂಡ್ ಆಗಿದ್ರಿ, ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡ್ತಾ ಹೋಗಿದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಅನುಭವ ಗೊತ್ತಿರುತ್ತೆ. ಎಕ್ಸಾಂಪಲ್ ಆಗಿ ನಾನು ಲಾಸ್ಟ್ ಟೈಮ್ ಮಾಡಿ ಹೇಳಿದಾಗ, ನಾವೊಂದು ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರ್ಬೇಕಾದ್ರೆ, ಸೊ ನಾವ್ ಏನ್ ಮಾಡ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಬರೋದಕ್ಕೆ ನಾವು ಏನೆಲ್ಲ ಮಾಡ್ತಾ ಇದೀವಿ, ಲೈಕ್ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ನಾವು ಆಟೋ ಹಿಡ್ಕೊಂಡ್ವಿ, ಅದರಿಂದ ಯಾವ ತರ ನಾವು ಆಟೋ ಬರ್ಬೇಕಾದ್ರೆ ಏನೆಲ್ಲ ನೋಡಿದ್ವಿ, ಆಟೋ ಬಂದ್ಮೇಲೆ ಏನ್ ಮಾಡಿದ್ವಿ,
ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ವಿ. ಅದೇ ತರ ನಮ್ಮ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಮ್ಮ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ನಮ್ಮ ಒಂದು ದುಡ್ಡಿನ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಏನ್ ಬೇಕ್ ಅನಿಸ್ತಾ ಇದೆ, ಹಾ, ಸೊ ಎಸ್ ನೆರವೇರುತ್ತೆ ಸರ್, ಕಂಪಲ್ಸರಿ ನೆರವೇರುತ್ತೆ. ಅದೇ ಹೇಳ್ತೀನಲ್ಲ, ಇದಕ್ಕೂ ಕೂಡ ಒಂದು ನಾ ಹೇಳಿದೆ, ನಮ್ಮ ಒಂದು ಮೈಂಡ್ ಅಲ್ಲಿ ಕೂಡ ಒಂದು ಪಾಸಿಟಿವ್ ಆಟಿಟ್ಯೂಡ್ ಆ ಒಂದು ಕ್ರಿಯೇಟ್ ಆಗೋದು ಯಾವಾಗ, ಯಾವಾಗ ನಾವು ಒಂದು ಆ ವಿಜುವಲೈಸ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ, ಅದು ಏನಾಗ್ತಾ ಇರುತ್ತೆ, ಕ್ರಿಯೇಟ್ ಆಗ್ತಾ ಇರುತ್ತೆ. ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನಾವು ಕಳಿಸ್ತಾ ಇರ್ತೀವಿ. ಯಾವಾಗ ನಾವು ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ನಾವೇ ನಿರ್ಧಾರ ತುಂಬಾ ಟೈಮ್ ಏನ್ ಮಾಡ್ತಿರ್ತೀವಿ ಅಂದ್ರೆ ಈ ಜಡ್ಜ್ಮೆಂಟ್ ಇರ್ತವೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಅಂತ ನೋಡಿ, ಈಗ ಯಾರನ್ನೊಬ್ಬರನ್ನ ನೋಡಿದಾಗ ಏನಾಗುತ್ತೆ, ನಾವು ಈಸಿಯಾಗಿ ಜಡ್ಜ್ ಮಾಡ್ಬಿಡ್ಬೋದು, ಇದು ಇವರೇ ಬಿಡಪ್ಪ ಅಂತ. ಅದಕ್ಕೋಸ್ಕರ ಹೇಳಿದಾರೆ, ಡೋಂಟ್ ಜಡ್ಜ್ ಬೈ ಏನು ಬುಕ್ ಬೈ ಇಟ್ಸ್ ಕವರ್ ಅಂತ. ಅಂದ್ರೆ ನಾವ್ ಯಾವ್ದೇ ಒಂದು ಬುಕ್ ಅನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ಜಡ್ಜ್ ಮಾಡಕ್ ಆಗಲ್ಲ. ಇದು ಇದೇ ತರ ಇರುತ್ತೆ ಬುಕ್ ಅಂತ ಹೇಳ್ಬಿಟ್ಟು, ಅದು ಆ ಬುಕ್ ಮೇಲೆ ಇರುವಂತ ಕವರ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಕ್ ಆಗಲ್ಲ. ಆ ಬುಕ್ ದಲ್ಲಿ ಇರುವಂತ ನೋಡಿದ್ಮೇಲೆ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಆ ಬುಕ್ ಹೇಗಿದೆ ಅಂತ. ಹಾಗೆ ಒಬ್ಬ ಮನುಷ್ಯನ ಹತ್ರ ಕೂಡ ಹಾಗೆ ನಾವು ಮಾತಾಡ್ಬೇಕಾದ್ರೆ ಜಡ್ಜ್ ಮಾಡಕ್ ಆಗೋದಿಲ್ಲ. ಆ ಮನುಷ್ಯ ಹತ್ರ ಮಾತಾಡಿದಾಗ ಮಾತ್ರ, ಒಂದ್ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದಾಗ ಮಾತ್ರ ಆ ಮನುಷ್ಯ ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಯಾವ್ದೇ ಒಂದು ಮಾಡ್ಬೇಕಾದ್ರೂ ಕೂಡ ನಾವು ಜಡ್ಜ್ಮೆಂಟ್ ಇಲ್ಲಿ ಬೇಡ ಅವಶ್ಯಕತೆ ಇಲ್ಲ. ತುಂಬಾ ಟೈಮ್ ಈವನ್ ಮೆಡಿಟೇಷನ್ ಕೂಡ ಹೇಳಿದ್ದಾರೆ, ಜಡ್ಜ್ಮೆಂಟ್ ಅವಶ್ಯಕತೆನೇ ಇಲ್ಲ. ಸೊ ನಾವ್ ಏನ್ ಮಾಡೋದಿಲ್ಲ, ಆಗೋಂಗಿಲ್ಲ ಅಂತ ಕೆಲವೊಂದ್ ಟೈಮ್ ನಾವು ಪೂರ್ವ ಡಿಸಿಷನ್ ಮಾಡ್ಬಿಡ್ತೀವಿ, ಇದು ಆಗೋಂಗಿಲ್ಲ ಅಂತಂತ. ಯಾವಾಗ ಒಂದು ಆ ಒಂದು ಮೈಂಡಿಗೆ ನಾವು ಏನ್ ಮಾಡ್ತೀವಿ, ಆಗೋಂಗಿಲ್ಲ ಅಂತ ನಾವು ಕಳಿಸ್ಬಿಡ್ತೀವಿ. ನಮ್ಮ ಒಂದು ಈಸಿಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಹಳ ಬೇಗ ಗ್ರಹಿಸುತ್ತೆ ಯಾವ್ದು ನೆಗೆಟಿವ್ಸ್ ನ. ಹಾಗಾಗಿ ನೀವು ಪಾಸಿಟಿವ್ ನ ಫೀಲ್ ಮಾಡ್ತಾ ಹೋಗಿ. ನಮ್ಮ ಒಂದು ಪಾಸಿಟಿವ್ಸ್ ನಾವು ಫೀಲ್ ಮಾಡ್ತಾ ಹೋದಾಗ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಹಾಗೆ ಆಗುತ್ತೆ, ಡೌಟೇ ಇಲ್ಲ. ಬಟ್ ಅದನ್ನ ಯಾವ ತರ ಮಾಡೋದು, ಅದು ಸ್ಟೆಪ್ ಬೈ ಸ್ಟೆಪ್ ವಿಜುವಲೈಸೇಷನ್ ಮಾಡ್ತಾ ಹೋಗಿ. ಯಾವ್ದೊಂದು ಕೆಲಸಗಳು ಆಗ್ಬೇಕಂತ ಇದೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ವಿಜುವಲೈಸ್ ಮಾಡ್ತಾ ಹೋದಾಗ ಎಲ್ಲ ಆಗುತ್ತೆ, ಪಕ್ಕ ಹಾಗೆ ಆಗುತ್ತೆ, ಡೌಟೇ ಇಲ್ಲ. ಅದಕ್ಕೆ ಹೇಳ್ತಾನೆ, ಅದಕ್ಕೊಂದು ಸಣ್ಣದೊಂದು ದೃಢವಾದ ಒಂದು ನಂಬಿಕೆ ಬೇಕು. ಯಾವ್ದೇ ಅಂದ್ರೆ ಯಾವ್ದು ನಂಬಿಕೆ ಇಲ್ಲ ಅಂದ್ರೆ ಯಾವ್ದು ಆಗೋಂಗಿಲ್ಲ. ಹಾಗಾಗಿ ನಾವೇನ್ ವಿಜುವಲೈಸ್ ಸುಮ್ನೆ ನಾವು ಕೂತ್ಕೊಂಡು ವಿಜುವಲೈಸೇಷನ್ ಮಾಡಿದ್ವಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಒಂದು ನಂಬಿಕೆ ಬೇಕು. ಯಾಕೆಂದ್ರೆ ನಂಬಿ ಕೆಟ್ಟವರಿಲ್ಲವೋ ಅಂತ ಏನ್ ಹೇಳ್ತಾರೆ. ಹಾಗಾಗಿ ಆ ಒಂದು ನಂಬಿಕೆ ಇದ್ದಾಗ ಮಾತ್ರ ಏನಾಗುತ್ತೆ, ಯಾವುದೇ ಕೆಲಸಗಳು ಕೂಡ ಏನಾಗುತ್ತೆ, ಪಕ್ಕ ಹಾಗೆ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ, ನಮ್ಗೆ ಯಾವ ತರ ಬೇಕು, ಯಾವ್ದೋ ಒಂದು ಕೆಲಸಗಳು ಆಗ್ಬೇಕಾಗಿದೆ, ಯಾವ್ದೋ ಒಂದು ರಿಲೇಶನ್ಶಿಪ್ ಚೆನ್ನಾಗ್ ಆಗ್ಬೇಕಾಗಿದೆ, ಯಾರೋ ಒಂದಿಷ್ಟು ಜನ ನಾವು ತುಂಬಾ ಗುದ್ದಾಡಿದ್ದಾರೆ. ಸೊ ನೀವ್ ಅವಾಗ ಏನ್ ಮಾಡ್ಬೋದು, ನಾವು ಸ್ಟೆಪ್ ಬೈ ಸ್ಟೆಪ್ ಈ ತರ ನಾವು ಯಾರೋ ಕಾಲ್ ಮಾಡ್ತಾರೆ, ನಾವು ಅಂದ್ರೆ ವಿಜುವಲೈಸ್ ಮಾಡ್ತಾ ಹೋಗೋದು ಆ ಒಂದು ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು. ಸೊ ಆಗೇನಾಗುತ್ತೆ ಅಂತಂದ್ರೆ, ಆ ಒಂದು ದೃಢವಾದಂತ ಒಂದು ನಾವು ಒಂದು ನಂಬಿಕೆ ಇಟ್ಕೊಂಡ್ರೆ ಯಾವ ಕೆಲ್ಸ ಆಗಲ್ಲ ಹೇಳಿ, ಪ್ರತಿಯೊಂದು ಕೆಲಸ ಹಾಗೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ನಂಬಿಕೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಪಾಯಿಂಟ್ ಏನಂದ್ರೆ, ಒಂದು ವಿಷನ್ ಬೋರ್ಡ್ ಒಂದು ಬೋರ್ಡ್ ಅನ್ನ ನಾವೇ ಒಂದ್ ಏನ್ ಮಾಡೋದು, ಒಂದ್ ಮನೆಯಲ್ಲಿ ಹಾಕೊಳ್ಳೋದು. ಒಂದ್ 6 ಮಂತ್ಸ್, ಒನ್ ಇಯರ್ ಆದ್ಮೇಲೆ ನಾನು ಯಾವ ತರ ಇರ್ಬೇಕಂತ ಇದ್ದೀನಿ. ಮೇ ಬಿ ಒಂದು ಕಾರ್, ಆ ಒಂದು ಕಾರ್ ಒಂದು ಪಿಕ್ಚರ್ ಇರುವಂತ ಒಂದು ಕಾರ್ ನ ಒಂದು ವಿಷನ್ ಅಂದ್ರೆ ಒಂದು ಬೋರ್ಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಒಂದು ಆ ಒಂದು ನಿಮ್ಮ ಒಂದು ಡ್ರೀಮ್ ಕಾರ್ ನ ನೀವಲ್ಲಿ ಪಿನ್ ಮಾಡ್ಬೋದು. ಯಾವಾಗ್ಲೂ ನೋಡಿದಾಗ ಆ ಒಂದು ಡ್ರೀಮ್ ಕಾರ್ ಆ ಡ್ರೀಮ್ ಕಾರ್ ತಗೋಬೇಕು ಅಂತ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಪ್ರತಿ ಟೈಮ್ ನಾವು ಯಾವ್ದು ನೋಡಿ, ಯಾವ್ದನ್ನ ನಾವು ಪ್ರತಿ ಸರಿ ಥಿಂಕ್ ಮಾಡ್ತಾ ಇರ್ತೀವಿ, ಅದು ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪುತ್ತೆ. ಜಸ್ಟ್ ನಾವು ಓನ್ಲಿ ಒಂದ್ ಟೈಮ್ ನೋಡಿ, ತುಂಬಾ ವಿಷಯಗಳು ಯಾವುದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವಂತ ಒಂದು ಘಟನೆ ಇವಾಗ್ಲೂ ನಿಮ್ಗೆ ಒಂದು ಜ್ಞಾಪಕ ಇರುತ್ತೆ. ಯಾಕೆ ಜ್ಞಾಪಕ ಇರುತ್ತೆ, ಎಲ್ಲವೂ ಜ್ಞಾಪಕ ಇರಲ್ಲ. ಮೇ ಬಿ ನೋಡಿ, ಜಸ್ಟ್ ಥಿಂಕ್ ಮಾಡಿ, ನೀವು ಯಾರಾದ್ರೂ ಓದಿದವ್ರು ಇದ್ದಿದ್ರೆ ಐದನೇ ಕ್ಲಾಸ್ ಅಲ್ಲಿ ನೀವು ಓದಂತ 2ನೇ ದಿವಸ ಯಾವ ಪಾಠ ಮಾಡಿದ್ರು ಅಂತೇಳಿ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಘಟನೆ ಚಿಕ್ಕ ವಯಸ್ಸಿನಲ್ಲಿ, ಅದು 5ನೇ ವಯಸ್ಸಾಗಿರ್ಬೋದು, 4ನೇ ವಯಸ್ಸಾಗಿರ್ಬೋದು, 10 ವರ್ಷದ ಒಳಗಡೆ ಯಾವುದೋ ಒಂದು ಚಿಕ್ಕ ಘಟನೆ ನಡೆದಿರುತ್ತೆ. ಆ ಒಂದು ಕೆಟ್ಟ ಘಟನೆ ಆಗಿರ್ಬೋದು, ಅದು ಒಳ್ಳೆ ಆಗಿರ್ಬೋದು, ಆ ಘಟನೆ ಇವಾಗ್ಲೂ ನಿಮ್ಗೆ ಜ್ಞಾಪಕ ಇರುತ್ತೆ. ಯಾಕೆ ಅಂತಂದ್ರೆ, ಅದು ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಯಾವ ತರ ಕೂತ್ಕೊಂಡಿರುತ್ತೆ ಅಂದ್ರೆ, ಅದು ಒಂಥರ ಪರ್ಮನೆಂಟ್ ಆಗಿ, ಒಂಥರ ಅದೇನಂತಾರಲ್ಲ, ಬಬಲ್ ಗಮ್ ಹಾಕಿ ಅಂಟಿದಾಗ ಹೆಂಗಾಗಿರುತ್ತೆ, ಅದನ್ನ ಕಿತ್ಕೊಳಕ್ ಆಗೋದಿಲ್ಲ. ಸೊ ಹಾಗೆ ಅಷ್ಟಕ್ಕೊಂದು ಗಾಢವಾಗಿ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ. ನೀವು ಎಷ್ಟ್ ಸರಿ ಕಿತ್ತಿದ್ರು ಬರಲ್ಲ, ಬಟ್ ನಾವು ಅದು ಕಿತ್ತೋ ಪ್ರಯತ್ನ ಮಾಡಿದ್ರೆ ಕಂಪಲ್ಸರಿ ಬಂದೇ ಬರುತ್ತೆ. ಬಟ್ ನಾವು ಕಿತ್ತಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅದನ್ನ ಹೆಂಗ್ ಮಾಡ್ತಿರ್ತೀವಿ, ಹಂಗೆ ಬಿಟ್ಟಿರ್ತೀವಿ. ಅದು ಮತ್ತೆ ಯಾವಾಗೋ ಒಂದ್ಸರಿ ಮನನ ಆಗ್ತಾ ಇರುತ್ತೆ. ಒಂದು ಘಟನೆಗಳು ಏನಾಗ್ತಾ ಇರ್ತವೆ, ಆ ಘಟನೆಗಳು ಬರ್ತಾ ಇರ್ತವೆ. ಹಾಗಾಗಿ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಏನ್ ಮತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಪ್ರತಿ ದಿವಸ ವಿಜುವಲೈಸ್ ಮಾಡ್ತಾ ಹೋಗ್ತಿರ್ತೀವಿ, ಅವಾಗ ಅದು ಈಸಿಯಾಗಿ ಹಾಗೆ ಆಗುತ್ತೆ ಅಂತ ಅನ್ನೋದು ಇದ್ರಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಒಂದು ಸಿಂಪಲ್ ಆಗಿ ಬೇಕಾದ್ರೆ ಮಾಡೋಣ ಅಂತ. ಸೊ
ಸೊ ಈಗ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ ನ ಇನ್ನೊಂದು ಸಾರಿ ಇದರ ಒಂದು ಅನುಭವ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಅನುಭವ ಪಡೆಯೋರು ಅಂದ್ರೆ ತುಂಬಾ ಈಸಿ ಆಗಿರುವಂತದ್ದು, ಒಂದು 5 to 10 minutes ಆಗತ್ತೆ. ಸೊ ಇದ್ರ ಬಗ್ಗೆ ಇನ್ನೊಂದು ಸಾರಿ ಲಾಸ್ಟ್ ಟೈಮ್ ಒಂದು ವಿಜುವಲೈಸೇಷನ್ ಮಾಡಿದ್ವಿ, ಈ ಸಾರಿ ಕೂಡ ಒಂದು ವಿಜುವಲೈಸೇಷನ್ ಮಾಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಆರಾಮಾಗಿ ಕೂತ್ಕೊಳ್ಳಿ. ಯಾರೆಲ್ಲ ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರೆ, ಒಂದು 10 ನಿಮಿಷಗಳ ಕಾಲ ನಿಮ್ಮ ಒಂದು ಸಮಯವೊಂದು ಮೀಸಲಿಡಿ. ನನಗೋಸ್ಕರ ಮೀಸಲಿಡಿ ಅಂತ ಹೇಳ್ತಾ ಇದ್ದೀನಿ. ನನಗೋಸ್ಕರ ಅನ್ನೋದಕ್ಕಿಂತ ನಿಮಗೋಸ್ಕರ ಮೀಸಲಿಡಿ. ಯಾಕೆಂದ್ರೆ ಈ ವಿಜುವಲೈಸೇಷನ್ ಟೆಕ್ನಿಕ್ ಇಂದ ನಿಮ್ಮ ಒಂದು ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಬಹುದು. ತುಂಬಾ ಟೈಮ್ ಏನ್ ಮಾಡ್ತಿರ್ತೀವಿ ಅಂದ್ರೆ ನಾವು ಈ ಒಂದು ಸಮಸ್ಯೆಗಳನ್ನ ನಾವು ಇನ್ನೊಬ್ರ ಅವ್ರ ಹತ್ರ ಇವ್ರ ಹತ್ರ ಕೇಳೋದಕ್ಕಿಂತ ನೀವು ನಿಮ್ಮ ಒಂದು ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಬಹುದು ಅಂತ ಈ ಒಂದು ಇದರಿಂದ ಗೊತ್ತಾಗತ್ತೆ. ಹಾಗಾಗಿ ಆರಾಮಾಗಿ ಕೂತ್ಕೊಳ್ಳಿ, ಬೆನ್ನು ನೇರವಾಗಿರಲಿ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಕತ್ತು ಆಕಾಶಕ್ಕೆ ಮುಖ ಮಾಡಿರಲಿ. ಈಗ ನಿಧಾನವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ಬಾಯಿಯಿಂದ ಹೊರಗಡೆ ಹಾಕಿ. ಇದನ್ನ 3 ಬಾರಿ ಮಾಡೋಣ. ನಿಮ್ಮ ಕತ್ತು ಸ್ಟ್ರೈಟ್ ಆಗಿರ್ಲಿ, ಅದು ಫುಲ್ ಬೆಂಡು ಬೇಡ, ಫುಲ್ ಮೇಲೆ ಬೇಡ. ಯಾಕೆಂದ್ರೆ ಫುಲ್ ಮೇಲೆ ಮಾಡಿದ್ರು ಕೂಡ ಕತ್ ನೋವು ಬರುತ್ತೆ, ಫುಲ್ ಬೆಂಡ್ ಮಾಡಿದ್ರು ಕೂಡ ಕತ್ತಿಗೆ ಕರೆಕ್ಟ್ ಆಗಿರುವಂತದ್ದು ನಾವು ಹೇಳುವಂತದ್ದು ಹೋಗೋದಿಲ್ಲ. ಹಾಗಾಗಿ ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಸಾಕು. ಓಕೆ, ಸೊ ಈಗ ನೀವು ಜಸ್ಟ್ ರಿಲ್ಯಾಕ್ಸ್. ಈ ಕ್ಷಣ ರಿಲ್ಯಾಕ್ಸ್ ಆಗಿದ್ದೀರಾ. ನಿಮ್ಮ ಎಲ್ಲ ಏನೇನು ಆಲೋಚನೆಗಳು ಅಥವಾ ಇವತ್ತೇನಿದೆ ಎಲ್ಲವುದನ್ನ ನೀವು ಬದಿಗಿಟ್ಬಿಟ್ಟಿದ್ದಾರೆ. ಎಲ್ಲವುದನ್ನು ಒಂದು ಗಂಟು ಮುಟ್ಟೆ ಕಟ್ಟಿ ಏನೆಲ್ಲ ಆಲೋಚನೆ ಇದೆ ಅಥವಾ ಇವತ್ತು ಏನೆಲ್ಲ ಮಾಡ್ಬೇಕಂತ ಇದ್ದೀರಾ ಅದನ್ನೆಲ್ಲ ಏನ್ ಮಾಡಿದಿರಾ, ಗಂಟು ಮುಟ್ಟೆ ಕಟ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಅದು ಈ ಕ್ಷಣಕ್ಕೆ ಯಾವುದು ಬೇಡ, ಏನು ಬೇಡ, ಜಸ್ಟ್ ರಿಲ್ಯಾಕ್ಸ್. ಆರಾಮವಾಗಿ ಕೂತ್ಕೊಳ್ಳಿ. ಬಾಡಿಯಲ್ಲಿ ನಿಮ್ಮ ಒಂದು ದೇಹದಲ್ಲಿ ಯಾವ್ದಾದ್ರು ಬಿಗಿಯಾದಂತ ಒಂದು ಭಾಗಗಳಿದ್ರೆ ಅದನ್ನ ರಿಲ್ಯಾಕ್ಸ್ ಮಾಡಿ. ಈ ಕ್ಷಣ ಫುಲ್ ರಿಲ್ಯಾಕ್ಸ್ ಆಗಿದ್ದೀರಾ. ರಿಲ್ಯಾಕ್ಸ್. ಈ ಕ್ಷಣ ಅದ್ಭುತವಾದಂತ ಕ್ಷಣ. ಈಗ ನೀವು ಸಮುದ್ರದ ದಂಡೆಯ ಮೇಲಿದ್ದೀರಾ. ಈ ಕ್ಷಣ ನೀವು ಸಮುದ್ರದ ದಂಡೆಯ ಮೇಲಿದ್ದೀರಾ. ಈಗ ಸಾಯಂಕಾಲ 5 ಗಂಟೆ ಆಗಿದೆ. ಸಮುದ್ರದ ದಂಡೆಯ ಮೇಲೆ ನೀವು ನಿಂತ್ಕೊಂಡಿದ್ದೀರಾ. ಆ ಸಮುದ್ರದ ದಂಡೆಯ ಮೇಲೆ ನಿಂತ್ಕೊಂಡಾಗೆ ನೀವು ನೋಡ್ತಾ ಇದ್ದೀರಾ ಸೂರ್ಯನ ಕಿರಣಗಳು ನಿಮ್ಮ ಮುಖಕ್ಕೆ ತಾಕ್ತಾ ಇದ್ದಾವೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಸಂಜೆ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಒಂದು ದೃಶ್ಯ ತುಂಬಾ ಸುಂದರವಾಗಿದೆ. ವಿಶಾಲವಾದಂತ ಒಂದು ಸಮುದ್ರ. ಆ ಸಮುದ್ರದಲ್ಲಿ ತುಂಬಾ ಎಲ್ಲಿ ನೋಡಿದರಲ್ಲಿ ಕಣ್ಣಿಗೆ ನೀರು. ಹಾಗೆ ಸೂರ್ಯನ ಆ ಕಿರಣಗಳು ಎಷ್ಟು ಚಂದವಾಗಿ ಕಿರಣಗಳಿದೆ ಅಂದ್ರೆ ಸಾಯಂಕಾಲ ಹೊತ್ತು 5 ಗಂಟೆಗೆ ತುಂಬಾ ಸುಂದರವಾಗಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ಹಾಗೆ ಸೂರ್ಯನ ಮೇಲೆ ನಮ್ಗೆ ಕಾಮನ ಬಿಲ್ಲು, 7 ಬಣ್ಣಗಳಿಂದ ಕೂಡಿರುವಂತ ಕಾಮನ ಬಿಲ್ಲು ಕಾಣ್ತಾ ಇದೆ. ಎಷ್ಟು ಚಂದವಾಗಿದೆ ಆ ಕಾಮನ ಬಿಲ್ಲು ಅಂತಂದ್ರೆ, ವಾವ್, ಸೂಪರ್, ಇಟ್ಸ್ ವಂಡರ್ಫುಲ್. ತುಂಬಾ ಚೆನ್ನಾಗಿ ಇದೆ.
ತುಂಬಾ ಅದ್ಭುತವಾಗಿದೆ. ಆ ದೃಶ್ಯ, ಈ ಒಂದು ಸಮುದ್ರ, ಆ ಸಮುದ್ರದ ಮೇಲೆ ಸೂರ್ಯ, ಸೂರ್ಯನ ಮೇಲೆಗಡೆ ಈ ಕಾಮನ ಬಿಲ್ಲು, ಈ ಒಂದು ದೃಶ್ಯ ಹಿಂದೆಂದೂ ನೋಡಿಲ್ಲ. ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ನೀವು ನಿಂತ್ಕೊಂಡಿರುವಂತ ಒಂದು ಪ್ಲೇಸ್, ಸಮುದ್ರದ ದಂಡೆಯ ಮೇಲೆ ನೀವು ನಿಂತ್ಕೊಂಡಿದ್ದೀರಾ. ಪ್ರತಿ ಸಾರಿ ಆ ಸಮುದ್ರದ ಅಲೆಗಳು ಬಂದು ನಿಮ್ಮ ಪಾದಕ್ಕೆ ಟಚ್ ಮಾಡಿ ಹೋಗ್ತಾ ಇದ್ದಾವೆ. ಸಮುದ್ರದ ಅಲೆಗಳು ಪ್ರತಿ ಸಾರಿಗಳು ಬಂದಾಗ ಕೂಡ ಏನಾಗ್ತಾ ಇದೆ, ಪಾದಗಳನ್ನ ಟಚ್ ಮಾಡಿ ಹೋಗ್ತಾ ಇದ್ದಾವೆ. ಆ ಸಮುದ್ರದ ಅಲೆಗಳು ಟಚ್ ಮಾಡಿ ಹೋಗ್ಬೇಕಾದ್ರೆ, ಪ್ರತಿ ಸಾರಿ ಟಚ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಪಾಸಿಟಿವ್ನೆಸ್, ಆ ಒಂದು ಪಾಸಿಟಿವ್ ಥಾಟ್, ಪಾಸಿಟಿವ್ ಆಲೋಚನೆಗಳು, ಆ ವಿಚಾರಗಳನ್ನ ನಿಮ್ಮ ಬಾಡಿಗೆ ತುಂಬ್ತಾ ಇದ್ದಾವೆ. ಹಾಗೆ ನಿಮ್ಮ ಒಂದು ಮನಸ್ಸಲ್ಲಿರುವಂತ ಕೆಟ್ಟ ಒಂದು ಆಲೋಚನೆ ಅಥವಾ ಕೆಟ್ಟದಾಗಿರುವಂತ ಯಾವುದೋ ಒಂದು ವಿಷಯ, ಆ ಎಲ್ಲವೂ ಕೂಡ ಸಮುದ್ರಕ್ಕೆ ಏನಾಗ್ತಾ ಇದೆ, ನಿಮ್ಮ ನಿಮ್ಮ ಕಿರುಬೆರಳು, ಕಾಲಿನ ಕಿರುಬೆರಳಿನ ಮುಖಾಂತರವಾಗಿ ಕಪ್ಪು ಬಣ್ಣದ ರೂಪದಲ್ಲಿ ಅದು ನೀರಿಗೆ, ಸಮುದ್ರಕ್ಕೆ ಹರಿತಾ ಇದೆ. ನಿಮ್ಮಲ್ಲಿರುವ ಎಲ್ಲ ಒಂದು ನೆಗೆಟಿವ್ ಆಗಿರ್ಬೋದು, ಕೆಟ್ಟ ಆಲೋಚನೆ ಆಗಿರ್ಬೋದು, ಎಲ್ಲವೂ ಕೂಡ ನೀವು ನಿಮ್ ಕಡೆ ಇರುವಂತ ಎಲ್ಲ ಪ್ರತಿಯೊಂದು ಶುದ್ಧ ಆಗ್ತಾ ಇದೆ. ಆ ಎಲ್ಲ ಆಲೋಚನೆಗಳು, ನಿಮ್ಮ ಕೆಟ್ಟ ಆಲೋಚನೆಗಳು, ಕೆಟ್ಟ ಥಿಂಗ್ಸ್ ಏನಾಗಿರ್ಬೋದು, ಅದೆಲ್ಲವೂ ಕೂಡ ಏನಾಗ್ತಾ ಇದೆ, ನಿಮ್ಮ ಕಿರು ಬೆರಳಿನ, ನಿಮ್ಮ ಒಂದು ಕಾಲಿನ ಬೆರಳಿನ ಮುಖಾಂತರವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ. ಕಪ್ಪು ಬಣ್ಣದ ರೀತಿಯಲ್ಲಿ, ಕಪ್ಪು ಬಣ್ಣದ ರೂಪದಲ್ಲಿ ಆ ಒಂದು ಕೆಟ್ಟದು ಹೋಗ್ತಾ ಇದೆ. ಇದೆಲ್ಲ ಆದ್ಮೇಲೆ ಈಗ ನೀರು ಬಂದ್ಬಿಟ್ಟು, ಪ್ರತಿ ಸಾರಿ ಆ ನೀರು ಬಂದ್ಬಿಟ್ಟು ನಿಮ್ನ ತಾಕ್ತಾ ಇದೆ. ಆ ನೀರನ್ನ ತಾಕಿದಾಗ ಆ ನೀರು ತುಂಬಾ ಸಮುದ್ರದಲ್ಲಿ ಇರುವಂತ ನೀರು ತುಂಬಾ ಪ್ಯೂರ್ ಆಗಿದೆ, ಶುದ್ಧವಾಗಿದೆ. ಎಷ್ಟು ಶುದ್ಧವಾಗಿದೆ ಅಂತಂದ್ರೆ, ಆ ನೀರು ನಿಮಗೆ ತಾಕಿದಾಗ, ಪ್ರತಿ ಸಾರಿ ಬಂದು ಆ ಅಲೆಗಳು ಅಪ್ಪಳಿಸಿದಾಗ ಆ ಒಂದು ಪಾಸಿಟಿವ್ನೆಸ್ ನಿಮ್ಮ ಕಾಲಿಂದ ತುಂಬುತ್ತಾ ಮೇಲ್ಗಡೆ ಬರ್ತಾನೇ ಇದೆ, ಮೇಲ್ಗಡೆ ಬರ್ತಾ ಇದೆ. ಆ ಒಂದು ಕಾಲಿನ ಮುಖಾಂತರವಾಗಿ ನಿಮ್ಮ ದೇಹದಲ್ಲಿ ಹರಡ್ತಾ ಇದೆ ಆ ಒಂದು ಪಾಸಿಟಿವ್ನೆಸ್. ಆ ಒಂದು ಏನು ಕಣಗಳಲ್ಲಿ ಕೂಡ ಒಂದು ಪಾಸಿಟಿವ್ನೆಸ್ ನೀವು ಫೀಲ್ ಮಾಡ್ತಾ ಇದ್ದೀರಾ, ಆ ಒಂದು ತುಂಬ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ಕ್ಷಣ ಆ ಎಲ್ಲಾ ಪಾಸಿಟಿವ್ನೆಸ್ ನಿಮ್ಮ ಒಂದು ಟೋಟಲ್, ನಮ್ಮ ಒಂದು ಕಾಲಿಂದ ಹಿಡಿದು ತಲೆ ಭಾಗದವರೆಗೂ ಪ್ರತಿಯೊಂದು ಎಲ್ಲವುದು ಕೂಡ ಕ್ಲೀನ್ ಆಗಿ ಹೊರಗಡೆ ಹೋಗಿದೆ. ಈಗ ಎಲ್ಲವುದು ಕೂಡ ತುಂಬ್ಕೊಂತಾ ಇದೆ, ಪಾಸಿಟಿವ್ನೆಸ್ ತುಂಬ್ಕೊಂತಾ ಇದೆ. ಇವಾಗ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಎಷ್ಟು ಸಂತೋಷವಾಗಿದ್ದೀರಿ ಅಂದ್ರೆ, ಈ ಕ್ಷಣ ಅಷ್ಟು ಸಂತೋಷವಾಗಿದ್ದೀರಿ. ಈ ಕ್ಷಣವನ್ನ ನೀವು ಮೇ ಬಿ ಹಿಂದೆಂದೂ ಕಾಣದ ರೀತಿ ಇರ್ಲಿಲ್ಲ. ಅಷ್ಟಕ್ಕೊಂದು ತುಂಬಾ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಆಗಿದೆ. ಅಷ್ಟಕ್ಕೊಂದು ಸಂತೋಷದಲ್ಲಿ ನೀವಿದ್ದೀರಾ. ಆರಾಮವಾಗಿ, ರಿಲ್ಯಾಕ್ಸ್ ಆಗಿ ನಿಮ್ಮ ಒಂದು ಬಾಡಿನ ನೀವು ನೋಡ್ಕೊಳ್ಳಿ. ಕಣ ಕಣದಲ್ಲಿ ಕೂಡ ಒಂದು ಪಾಸಿಟಿವ್ನೆಸ್, ಆ ಒಂದು ಚೈತನ್ಯ ತುಂಬಿಕೊಂಡಿದೆ. ಸೂಪರ್ ಬ್ಯೂಟಿಫುಲ್ ಆಗಿದೆ. ಹಾಗೆ ತಣ್ಣನೆಯ ಒಂದು ಸಮುದ್ರ ದಂಡೆಯ ಮೇಲೆ ತಣ್ಣನೆಯಾದಂತಹ ಗಾಳಿ, ಆ ಗಾಳಿ ಬಂದು ನಿಮ್ಮನ್ನ ತಾಕ್ತಾ ಇದೆ. ನೀವು ತಣ್ಣನೆ ಗಾಳಿಯನ್ನ ನಿಮ್ಮ ಶ್ವಾಸದ ಮುಖಾಂತರವಾಗಿ ಎಳ್ಕೊಳ್ತಾ ಇದ್ದೀರಾ. ಆ ತಣ್ಣನೆಯ ಗಾಳಿ ನಿಮ್ಮ ಒಂದು ಪ್ರತಿ ಒಂದು ಭಾಗಗಳಿಗೆ, ನಿಮ್ಮ ದೇಹದ ಭಾಗಗಳಿಗೆ ತಾಗಿ ಆ ಒಂದು ತಣ್ಣನೆಯ ಗಾಳಿಯನ್ನ ನೀವು ಅನುಭವಿಸ್ತಾ ಇದ್ದೀರಾ. ರಿಲ್ಯಾಕ್ಸ್, ಎಷ್ಟು ಸುಂದರವಾಗಿದೆ.
ಈ ಕ್ಷಣ ಸೂಪರ್ ಆಗಿದೆ, ಆನಂದವಾಗಿದೆ. ಈಗ ಯಥಾಸ್ಥಿತಿಗೆ ಬರುವಂತ ಸಮಯ. ನಿಧಾನವಾಗಿ, ಯಾವುದಕ್ಕೆ ಅವಸರ ಬೇಡ, ನಿಧಾನವಾಗಿ ನೀವು ಕೂತಿರುವ ಜಾಗದ ಕಡೆ ಗಮನ ಹರಿಸಿ. ಎರಡು ಕೈಗಳನ್ನ ನಿಮ್ಮ ಒಂದು ಮುಖಕ್ಕೆ, ಕಣ್ಣಿಗೆ ಇಟ್ಕೊಳ್ಳಿ. ಈಗ ನೀವು ಯಥಾಸ್ಥಿತಿಗೆ ಬನ್ನಿ. ಇದು ಒಂದು ಅಂದ್ರೆ ಯಾವಾಗೆಲ್ಲ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಯಾವುದೋ ಒಂದು ಅನಾರೋಗ್ಯ ಇದೆ, ಆ ಎಲ್ಲ ಅನಾರೋಗ್ಯ ಏನಾಗ್ತಾ ಇದೆ, ಇಲ್ಲಿ ಹೊರಗಡೆ ಹೋಗ್ತಾ ಇದೆ, ಕೆಟ್ಟ ಆಲೋಚನೆಗಳು ಹೊರಗಡೆ ಹೋಗ್ತಾ ಇದೆ ಅನ್ನೋದು ಈ ಒಂದು ವಿಜುವಲೈಸೇಷನ್ ನ ಮಾಡಿಸಿದ್ದು. ಇದು ಯಾರಿಗೆಲ್ಲ ಅನುಭವ ಆಯ್ತು ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಟೈಮ್ ನಾ ಇದನ್ನ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನೇಚರ್ ಜೊತೆ ನಾವು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಲಾಸ್ಟ್ ಟೈಮ್ ಕೂಡ ನಾನು ಮಾಡ್ತಿದ್ನ ಜ್ಞಾಪಕ ಇಲ್ಲ, ನಾನು ಒಂದು ನೇಚರ್ ಜೊತೆ ಮಾಡ್ತಿದ್ದೆ. ಆ ಈ ಒಂದು ಇದ್ರಲ್ಲೂ ಗೊತ್ತಿಲ್ಲ ಅಥವಾ ಬೇರೆದ್ರಲ್ಲೂ ಗೊತ್ತಿಲ್ಲ. ಆ ಈ ನೇಚರ್ ಜೊತೆ ನಾವು ಈ ಬೇಗ ಕನೆಕ್ಟ್ ಆಗ್ಬೋದು. ಹಾಗಾಗಿ ನಾನು ಇವತ್ತಿನ ಒಂದು ಟೈಮ್ ಆಗಿದೆ. ಹಾಗಾಗಿ ನಮ್ಗೆ ಟೈಮ್ ಕೊಟ್ಟಂತ ಒಂದು ಮಹಾವತಾರ ಫೌಂಡೇಶನ್ಗೂ ತುಂಬಾ ಧನ್ಯವಾದಗಳು. ಇದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಅದ್ರ ಬಗ್ಗೆ ನನಗೆ ಸಾಧ್ಯವಾದಷ್ಟು, ನನಗೆ ಗೊತ್ತಿರುವಷ್ಟು ನಾನು ತಿಳಿಸ್ಕೊಡ್ತೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.